ಅಂದ್ರೆ ರಾಷ್ಟ್ರದ ಬೆನ್ನೆಲುಬು ಅಂತ ಕರೀತಾರೆ. ರೈತ ದಿನಾಚರಣೆ ವಿಶೇಷತೆ ಏನಪ್ಪ ಅಂದ್ರೆ ಭಾರತ ರಾಷ್ಟ್ರದ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರೈತ ದಿನಾಚರಣೆ ಆಚರಣೆ ಮಾಡಲಾಗ್ತದೆ. ರೈತರಲ್ಲಿ ಕಷ್ಟಗಳು ಅವ್ರ ಹಕ್ಕುಗಳ ಬಗ್ಗೆ ಅವ್ರು ಸಾಕಷ್ಟು ಹೋರಾಟ ಮಾಡ್ಯಾರ. ಅವ್ರೇನ್ರಿ ಕೃಷಿಕ 1902ರಲ್ಲಿ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ಚೌಧರಿ ಚರಣ್ ಸಿಂಗ್ ಅವರು. ಇಲ್ಲದೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮಾಡ್ತಾರೆ. ಮುಂದೇನ್ರಿ 1921ರಲ್ಲಿ BSc ಪದವಿಯನ್ನು ಪಡಿತಾವ್ರೆ. ಅದೇ ರೀತಿಯಲ್ಲಿ 1925ರಲ್ಲಿ ಏನ್ರಿ MA ಇತಿಹಾಸವನ್ನು ಪೂರ್ಣಗೊಳಿಸ್ತಾರೆ. 1928ರಲ್ಲಿ ಅವರು ಕಾನೂನು ಪದವಿಯನ್ನು ಮುಗಿಸಿ ದೆಹಲಿಯಲ್ಲಿ ಒಂದು ಸಿವಿಲ್ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಕೀಲರಾಗಿ. ಅದೇ ರೀತಿಯಾಗಿ ಅವ್ರೇನ್ರಿ 1950ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಲ್ಲಿ ಒಂದು ಗಡಿಯಲ್ಲಿ ಒಂದು ಪಳಗ್ತಾರೆ. ಪಳಗೇನ್ರಿ ಒಂದು ಕಂದಾಯ ಮಂತ್ರಿಯನ್ನು ಆಗಿ ಸ್ವೀಕಾರ ಮಾಡ್ತಾರೆ. ಅವ್ರು ಕಂದಾಯ ಮಂತ್ರಿ ಇದ್ದಾಗ ರೈತರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕೃಷಿಕ 1979ರಲ್ಲಿ ಅವರು ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅಲ್ಲದೆ ಅವರು ಏನ್ರಿ ಕೇವಲ 1 ವರ್ಷ ಅಧಿಕಾರ ಮಾಡ್ತಾರೆ. 1 ವರ್ಷದಲ್ಲಿ ಸಾಕಷ್ಟು ರೈತರ ಬಗ್ಗೆ ಏನ್ರಿ ಅವರು ಒಂದು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಒಂದು ಸುಧಾರಣೆ ಮಾಡ್ತಾರೆ. ಕೃಷಿಕ 2001ರಲ್ಲಿ ಏನ್ರಿ ಇದು ರೈತ ದಿನಾಚರಣೆ ಆಚರಣೆಯನ್ನು ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಅವರ ಮರಣೋತ್ತರ ಏನ್ರಿ ಕೃಷಿಕ 2024ರಲ್ಲಿ ಭಾರತ ರತ್ನ ಅವಾರ್ಡ್ ಕೊಡ್ಲಾಯ್ತೀವ್ರಿ. ಅದೇ ಥರ ಅಂದರೆ ಇವ್ರಿಗೆ ರೈತ ನಾಯಕ ಅಂತ ಕರೀತಾರೆ. ಮತ್ತು ವಕೀಲರಾಗಿ ರೈತ ನಾಯಕನಾಗಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಡಿಸೆಂಬರ್ 23 ಏನ್ರಿ ರೈತ ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತದೆ. ಅದಕ್ಕಾಗಿ ನಾನು ಜನತೆಗೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.